ಗೌಪ್ಯವಾಗಿ ತಂದೆ ತಾಯಿ ಜೊತೆ ಸಭೆ ನಡೆಸಿ ಏನೆಲ್ಲ ಹೇಳಿಕೊಂಡು ತಂದೆ ತಾಯಿ? ಅದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಅದನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಕ್ ಇಷ್ಟಪಡೋದಿಲ್ಲ. ಬಟ್ ಆದ್ರೆ ನಾನು ಇಲ್ಲಿ ಬರಕ್ ಮುಂಚೆ ಕಮಿಷನರ್ನ ಕರ್ಸ್ಕೊಂಡು ನಾನು ಮಾತಾಡಿದೆ, ಮತ್ತೆ DC ಜೊತೆ ಸಹ ನಾನು ಮಾತಾಡಿದ್ದೀನಿ. DC ಅವ್ರು ಇವಾಗ ನನಗೆ ಬಂದು ಭೇಟಿ ಮಾಡ್ತಾರೆ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಏನಂದ್ರೆ ಈಗ ಕೊಲೆ ಮಾಡಿದವನ್ನ ಆಲ್ರೆಡಿ ಅವನನ್ನ ಹಿಡ್ದಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ, ಮತ್ತೆ ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಎವಿಡೆನ್ಸಸ್ ಬಹಳ ಮುಖ್ಯ ನ್ಯಾಯಾಲಯಕ್ಕೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸ್ಬೇಕು, ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಎರಡನೆಯದು ಏನಂತಂದ್ರೆ, ಎಲ್ಲ DC ಅವ್ರಿಗೂ ನಾನೀಗ ಹೇಳಿದ್ದೀನಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ತರ ಈಗ ರೀಸೆಂಟ್ ಆಗಿ ಮಂಗಳೂರಲ್ಲೂ ಸಹ ಕಾಲೇಜ್ ಒಳಗಡೆನೆ ಬಂದು ಆಸಿಡ್ ಹಾಕ್ದ ಅವನು. ಈ ತರ ಹೆಚ್ಚು ಪ್ರಕರಣಗಳು ನಡೀತಾ ಇರೋದ್ರಿಂದ ಶಾಲಾ ಕಾಲೇಜುಗಳು ಬರೀ, ಯಾಕೆಂದ್ರೆ ತಂದೆ ತಾಯಿ ಒಂದ್ ಮಕ್ಕಳನ್ನ ಶಾಲೆಗೆ ಕಾಲೇಜ್ಗೆ ಕಳಿಸಿದಾಗ ನಮ್ಮ ಮಕ್ಕಳು ಅಲ್ಲಿ ಸೇಫ್ ಆಗಿರ್ತಾರೆ ಅಂತ ಕಳಿಸ್ತಾರೆ. ಈ ತರ ಒಂದು ಕೊಲೆ ಆಗತ್ತೆ, ಈ ತರ ಏನೋ ಅತಾಚುರ್ಯ ಆಗತ್ತೆ ಅಂತ ಹೇಳಿ ಯಾವ ತಂದೆ ತಾಯಿನೂ ಕಳ್ಸಲ್ಲ. ಸೊ ಹಾಗಾಗಿ ನಾನು DC ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಶಾಲಾ ಕಾಲೇಜುಗಳಿಂದ 15 ದಿವಸದ ಒಳಗಡೆ ಅವರು ಪ್ರತಿ ಕಾಲೇಜ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ ಇರ್ಬೋದು, ಯಾವುದೇ ಇರ್ಬೋದು, ಯಾವ ಭದ್ರತೆಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿ. ಆಮೇಲೆ ನಾನು ಇಲ್ಲಿಗೆ ಬರಕ್ ಮುಂಚೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ನೀವು ಹೋದ ವರ್ಷ ಬೆಂಗಳೂರು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇದೇ ಒಂದು ಯುವಕ ಪ್ರಪೋಸಲ್ ಮಾಡಿ ಅವಳು ಒಪ್ಕೊಂಡಿಲ್ಲ ಅಂತೇಳಿ ಹಲ್ಲೆ ಇರ್ದು ಬಿಡ್ತಾನೆ. ಸೊ ಇದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇದಕ್ಕೆ ಸಮಾಜ, ನೀವು ಎಲ್ಲರ ಮಾಧ್ಯಮ, ಸಮಾಜ ಎಲ್ರದೂನು ಇಂಪಾರ್ಟೆನ್ಸ್ ಈಕ್ವಲಿ, ನಿಮ್ಗೆಲ್ಲ ಕಾಂಟ್ರಿಬ್ಯೂಷನ್ ಬಹಳ ಮುಖ್ಯ ಇದೆ. ಈ ನೇಹಾಳ ನಾವು ಅವಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಈಗ ನಾನು ಅವ್ರ ಹತ್ರ ಮಾತಾಡಿದ ಒಂದು ತಂದೆ ತಾಯಿಗೆ ತುಂಬಾ ದುಃಖದಲ್ಲಿದ್ದಾರೆ. ಅವರು ತನ್ನ ಮಗಳನ್ನ ನೆನಪು ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಬಹಳಷ್ಟು ಜನ ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇನ್ವೆಸ್ಟಿಗೇಷನ್ಸ್ ನಾನು ಕೇಳಿದಾಗ್ಲೂ ಅಷ್ಟೇ, ಯಾವಾಗ್ಲೂ ತಪ್ಪಿತಸ್ಥ ಒಬ್ಬನೇ ಇರಲ್ಲ. ಎವಿಡೆನ್ಸಸ್ ನ ಕಲೆಕ್ಟ್ ಮಾಡ್ಬೇಕು. ಪ್ರತಿ ಒಂದು ಎವಿಡೆನ್ಸ್ಗೆ ಒಂದಕ್ಕೊಂದು ಲಿಂಕ್ ಮಾಡಿ ನಾವು ತಗೊಂಡೋಗ್ಬೇಕು. ಆಲ್ರೆಡಿ ಎಲ್ಲ DNA ರಿಪೋರ್ಟ್ ಎಲ್ಲ ಹೋಗಿದೆ. ಸೊ ಇದೆಲ್ಲ ಬಂದು ಚಾರ್ಜ್ ಶೀಟ್ ಆಗಿ ನ್ಯಾಯಾಲಯಕ್ಕೆ ಹೋಗಿ ಆದಷ್ಟು ಬೇಗ ಆ ವ್ಯಕ್ತಿಗೆ, ಆ ಕೊಲೆ ಮಾಡದಂತ ಕೊಲೆ ಕಡಕನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದೇ. ಯಾಕೆ ಅಂದ್ರೆ ಇದು ಒಂದು ಸಂದೇಶ ಎಲ್ಲರಿಗೂ. ಆಮೇಲೆ ನೋಡಿ, ಈಗ ಆದಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಓ ಅಂತ, ಆದ್ರೆ ಕಡೆವರೆಗೂ ಫಾಲೋ ಮಾಡೋದೇ ನಮ್ಮೆಲ್ಲರ ಕರ್ತವ್ಯ. ಕಡೆವರೆಗೂ ನ್ಯಾಯ ಸಿಗೋವರೆಗೂ ನಾವು ನಿಂತ್ಕೋಬೇಕು ಇವತ್ತು. ಆಮೇಲೆ ಇದನ್ನ ಯಾರು ಕೈ ಮುಗ್ದು ಕೇಳ್ಕೊಳ್ತೀನಿ, ಯಾರು ನೇಹಾಳ ಕೊಲೆಯನ್ನ, ನೇಹಾಳ ಸಾವನ್ನ ತಮ್ಮ ಸ್ವಾರ್ಥ ಲಾಭಕ್ಕೆ ಯಾರು ಉಪಯೋಗ ಮಾಡ್ಕೊಂಡು ಆ ಹೆಣ್ಣು ಮಗಳಿಗೆ ಅವಮಾನ ಮಾಡಬೇಡಿ. ಇದನ್ನ ನಾನು ತುಂಬಾ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಅವರ ತಂದೆ, ನಾನು ಒಂದು ತಾಯಿಯಾಗಿ ಐನೋ ಮಗಳು ಅಥವಾ ಮಕ್ಕಳು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವತ್ತು ಈ ಪ್ರಕರಣನೇ ಅಲ್ಲ, ಈಗ ಹೆಣ್ಣು ಅಂದ್ರೆ ನೇಹಾನು ಒಂದು ಹೆಣ್ಣು ಮಗಳು, ಆಯ್ತಾ? ಪ್ರತಿಯೊಂದು ಎಲ್ಲೆಲ್ಲಿ ಈಗ ರುಕ್ಸಾನಾ ಅನ್ನೋ ಒಂದು ಹುಡುಗಿನ ಸುಟ್ಟಾಕ್ಬಿಡ್ತಾನೆ, ಪ್ರದೀಪ್ ಅನ್ನೋ ಹುಡುಗ ಸುಟ್ಟಾಕ್ಬಿಡ್ತಾನೆ. 1 ವರ್ಷ ಅವಳನ್ನ ಮದ್ವೆ ಆಗ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟು, ಅದು ಒಂದು ಹೆಣ್ಣೆ ಅಲ್ವಾ? ಸೊ ಹಾಗಾಗಿ ಹೆಣ್ಣು ಅಂದ್ರೆ ಹೆಣ್ಣೆ. ಇದಕ್ಕೆ ಜಾತಿ, ಧರ್ಮ, ರಾಜಕಾರಣ ಯಾವ್ದನ್ನು ತರಬೇಡಿ. ಅವ್ರಿಗೆ ನ್ಯಾಯ ಕೊಡಿಸುವಂತದಲ್ಲಿ ನಾವು ಎಲ್ಲರೂ, ಸರ್ಕಾರ, ಪೊಲೀಸು, ಸಮಾಜ, ಮಾಧ್ಯಮ, ಪ್ರತಿಯೊಬ್ರು ಕೈ ಜೋಡಿಸಿ ಪ್ರತಿಯೊಬ್ರು ಇದನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡದೆ ಅವ್ರಿಗೆ ನ್ಯಾಯ ಕೊಡಿಸುವಂತದಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ ಅಂತ ನಾನು ನಿಮ್ಮೆಲ್ರಿಗೂ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಇಲ್ಲ, ಇಟ್ ಈಸ್ ನಾಟ್ ಹುಬ್ಳಿ,
ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ನಾನು ಮಹಿಳಾ ಆಯೋಗದಿಂದ ನೋಟಿಸ್ ಹೋಗತ್ತೆ. ಅವರು ಪ್ರತಿಯೊಂದು ಶಾಲಾ ಕಾಲೇಜು ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟಿ ಪ್ರತಿಯೊಂದಕ್ಕೂ ಅವರು ನೋಟಿಸ್ ಕಳಿಸ್ತಾರೆ. ಅಲ್ಲಿ ಕಾಲೇಜು ಶಾಲೆಗಳಲ್ಲಿ ಏನ್ ಭದ್ರತೆ ಇದೆ ಮಕ್ಕಳಿಗೆ, ಮುಂದಿನ ದಿನಗಳಲ್ಲಿ ಈ ತರ ಒಂದು ಇದು ಆಗ್ಬಾರ್ದು. ಸೊ ಅದಕ್ಕೆ ಕಟ್ಟೆಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿ ಅವ್ರಿಗೂ ಮಾತಾಡಿದೀನಿ. ಮತ್ತೆ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳಿಗೂ ಸಂದೇಶನ ರವಾನೆ ಮಾಡ್ತಾ ಇದ್ದೀನಿ. ಘಟನೆ ನಡೆದಾಗ ಮಾತ್ರ ಈ ರೀತಿ ಬರ್ತವೆ, ಇದೇ ನೀವೇನು ಹೇಳಿರಲ್ಲ, ಹೌದು, ಅದೇ ರಿಪೀಟ್ ಆಗ್ತಾ ಇದೆ ಹೊರತಾಗಿ ಯಾವುದೇ ರೀತಿ ಕಟ್ಟುನಿಟ್ಟಿನ ಕ್ರಮ, ಗಂಭೀರ ಕ್ರಮಗಳು ಆಗ್ತಾ ಇಲ್ಲ. ಮೇಡಮ್, ಅದಕ್ಕೆ ಆಡ್ ಮಾಡೋದಾದ್ರೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ, ಎಷ್ಟು ಜನರ ಮೇಲೆ ಕ್ರಮ ಕೈಗೊಂಡಿದೆ ಪೊಲೀಸ್ ಇಲಾಖೆ ಇಲ್ಲಿವರೆಗೂ? ಅಂದ್ರೆ ನಂಗೆ ಅರ್ಥ ಆಗಿಲ್ಲ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ ಮೇಡಮ್, ಈ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಸಿಟಿವಿ ಇಷ್ಟು ದಿವಸದ್ದೇ ಫುಟೇಜ್ ಅನ್ನ ಕ್ಯಾರಿ ಮಾಡ್ಬೇಕು, ಈ ತರದ್ದೆಲ್ಲ ಕಾನೂನುಗಳಿದಾವೆ. ಎಷ್ಟು ಜನರ ಮೇಲೆ ಇದುವರೆಗೂ ಒಂದು ಕೈಗೊಂಡಿಲ್ಲ? ಅಲ್ಲ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಆಗೋದಿಲ್ಲ. ನಾನ್ ಬಂದಿರೋದು ಆ ಹೆಣ್ಣಿನ ಪರವಾಗಿ. ಪೊಲೀಸ್ ಇಲಾಖೆ ಏನಾಗುತ್ತೆ ನೋಡಿ, ನಾವು ಬಂದಾಗ ಪಬ್ಲಿಕ್ ಸೇಫ್ಟಿ ರೂಲ್ಸ್ ಅಲ್ಲಿ ಎಷ್ಟು CCTV ಕ್ಯಾಮ್ರಾಗಳು ಯಾವ್ಯಾವ ರೋಡಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ, ಆಮೇಲೆ ಮತ್ತೆ ಕ್ರೌಡೆಡ್ ಇರೋ ಅಂತ ಪ್ರದೇಶಗಳಲ್ಲಿ ಎಷ್ಟು ರೌಂಡ್ ಹೊಡಿತಾರೆ ಪೊಲೀಸ್ದು. ಒಂದ್ ಏನಂತಾರೆ ಹೊಯ್ಸಳ ರೌಂಡ್ಸ್ ಆಗುತ್ತಲ್ಲ, ಮತ್ತೆ ಒಂದೊಂದು ಜಿಲ್ಲೆಗೆ ಒಂದೊಂದು ಪಡೆ ಇರುತ್ತೆ. ಆ ತರದನ್ನೆಲ್ಲ ನಾನು ಕೂತ್ಕೊಂಡು DC ಅವ್ರ ಜೊತೆ ಮತ್ತೆ ಕಮಿಷನರ್ ಜೊತೆ ರಿವ್ಯೂ ಮಾಡಿದಾಗ ಮಾತ್ರ ನಂಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಈಗ ಮಹಿಳಾ ಆಯೋಗ ಇದೆ ರಾಜ್ಯದಲ್ಲಿ, ಇಂಥ ಘಟನೆ ನಡೆದಾಗ ನೀವು ಬರ್ತೀರಿ. ಅದಾದ್ಮೇಲೆ ಒಬ್ಬ ಸಾಮಾನ್ಯ ಮಹಿಳೆ ನಿಮ್ಮ ಆಯೋಗಕ್ಕೆ ಅಪ್ರೋಚ್ ಆಗಕ್ಕೆ ಯಾವ ರೀತಿ ಜಾಗೃತಿ ಮೂಡಿಸಿದ್ರಿ? EGBI ಏನಿದೆ, ಅಧ್ಯಕ್ಷರ ಅನ್ನೋದೇ ಕೆಲವೊಬ್ರಿಗೆ ಗೊತ್ತಿಲ್ಲ. ಅಲ್ಲ, ನಾನು ಈಗ ಬಂದು 1.5 ತಿಂಗಳಾಯ್ತು. ಇದು ನಿಮ್ ಗಮನಕ್ಕೆ ಬಂದು, ನೀವು ಮಾಧ್ಯಮದಲ್ಲಿ ಬಹಳ ಸಕ್ರಿಯವಾಗಿದ್ರೆ ನನ್ನ ನೋಡಿರ್ತೀರಾ, ನೀವು ನೋಡಿದ್ದೀರಾ? ನಿಮ್ ಬಗ್ಗೆ ನಾನು ನಿಮ್ಗೆ ಅದು ಉತ್ತರ ಕೊಡ್ತೀನಿ ನೋಡಿ. ಮಹಿಳಾ ಆಯೋಗ ಇದೆ ಅನ್ನೋದು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮಗಳಿಗೂ ಗೊತ್ತಾಗ್ಬೇಕು. ನಾನು ಆಲ್ರೆಡಿ ಮುಖ್ಯಮಂತ್ರಿ ಮತ್ತೆ ಗೃಹ ಮಂತ್ರಿಗಳ ಹತ್ರ ಫ್ರೀ ಹೆಲ್ಪ್ ಲೈನ್ ಸಹ ನಾನು ಮಾತಾಡಿದ್ದೀನಿ ಆಯೋಗಕ್ಕೆ. ಯಾಕೆ ಅಂದ್ರೆ ನಾನು ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ ಆಯೋಗ ಅಂದ್ರೆ ಏನು ಅಂತ. ಒಂದು ಹೆಣ್ಮಗಳು ನನ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಸಾಕು, ಒಂದು ಕಾಲ್ ಮಾಡಿದ್ರೆ ಸಾಕು, ವಿತಿನ್ ನೋ ಮಿನಿಟ್ಸ್ ಅವಳಿಗೆ ಏನಿದೆ ಸಮಸ್ಯೆಗೆ ನಾನು ಅಟೆಂಡ್ ಮಾಡಿಸ್ತೀನಿ. ಒಂದೇ ಒಂದು ಉದಾಹರಣೆ, ಒಂದು ಅಶ್ವಿನಿ ಅಂತ ಒಂದು ಹೆಣ್ಮಗಳು 2nd ಇಯರ್ ಡಿಗ್ರಿ ಓದ್ತಾ ಇದ್ಲು. ಅವಳಿಗೆ ನನ್ನ ನಂಬರ್ ಸಿಕ್ಕಿತ್ತು, ಫೋನ್ ಮಾಡಿದ್ಲು. ಪಕ್ಕದ ಮನೆ ಹುಡುಗರು ಬಂದು ರಾತ್ರಿ ಗಲಾಟೆ ಮಾಡಿ ಅವ್ರ ತಂದೆ ತಲೆ ಎಲ್ಲ ಹೊಡೆದು ಗಲಾಟೆ ಮಾಡಿದ್ರು. ಒಂದಿನಾನು ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ಲಿಲ್ಲ. 112ಗೆ ಫೋನ್ ಮಾಡಿದ್ರು, ಹೋದ್ರು, ಎಲ್ಲ ಪೊಲೀಸ್ ಆಯ್ತು, ಮೆಡಿಕಲ್ ಲೀಗಲ್ ಕೇಸ್ ಆಯ್ತು. ನನ್ಗೆ ಅವಳು ಫೋನ್ ಮಾಡಿ, ಮೇಡಮ್ ನಮ್ಗೆ ಭಯ ಆಗತ್ತೆ ಸ್ಟೇಷನ್ಗೆ ಹೋಗಕ್ಕೆ, ಪಕ್ಕದಲ್ಲೇ ಹುಡುಗರು. ಐ ಕಾಲ್ಡ್ ಅಪ್ DCP. ಅವಳಿಗೆ ವಾಯ್ಸ್ ಮೆಸೇಜ್ ಕಳಿಸಿ, ನನಗೆ ಏನು ಕಂಪ್ಲೇಂಟು ಬೇಕಾಗಿರ್ಲಿಲ್ಲ. ಅವಳು ಹೇಳಿದೆ ಕಂಪ್ಲೇಂಟ್. DCP ಅವ್ರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿಸ್ದೆ. ಸಾಯಂಕಾಲ 2 ಅವರ್ನಲ್ಲಿ ಚಾರ್ಜ್ ಶೀಟ್ ಮಾಡಿಸಿ ಅವನನ್ನ ಜೈಲ್ ಒಳಗೆ ಕಳಿಸುವಂತ ಕೆಲಸವನ್ನ ಆಯೋಗ ಮಾಡ್ತು. ಅಂದ್ರೆ ಆಯೋಗಕ್ಕೆ ಅಷ್ಟು ಶಕ್ತಿ ಇದೆ. ಆಯೋಗದ ಅರಿವು ಪ್ರತಿಯೊಬ್ಬರಿಗೂ ಆಗ್ಬೇಕು. ನೋಡಿ, ನಾನು ಅದಕ್ಕೆ ಏನ್ ಕೊಡ್ತೀನಿ, ನ್ಯಾಯ ಕೊಡಿಸ್ಲಿಕ್ಕೆ ರಾಜಕಾರಣ ಆಗಿರೋದಕ್ಕೆ ನಾನದು ಹೊಣೆ ಅಲ್ಲ. ಬಟ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಇದನ್ನ ರಾಜಕೀಯವಾಗಿ ಬಳಸ್ಕೊಳಕ್ಕೆ ಯಾರು ಮುಂದೆ ಬರಬೇಡಿ, ಅಥವಾ ಇದಕ್ಕೆ ಆಸ್ಪದ ಕೊಡಬೇಡಿ. ರಾಜಕೀಯವಾಗಿ ನೇಹಳ ಸಾವನ್ನ ಯಾರು ದುರುಪಯೋಗ ಪಡಿಸ್ಕೋಬೇಡಿ. ಯಾಕಂದ್ರೆ ಇದು ನೇಹಾಳಿಗೆ ಅಲ್ಲ, ಆತರ ಸತ್ತಿರೋ ಪ್ರತಿಯೊಂದು ಹೆಣ್ಣಿಗೂ ಅವಮಾನ ಮಾಡ್ದಂಗೆ. ಇದಕ್ಕೆ ನೀವೆಲ್ಲ ಎವಿಡೆನ್ಸಸ್ ನ ನೋಡಿ, ಸಾಕ್ಷಿ ಕಲೆ ಹಾಕದ್ಮೇಲೆ ಆ ಸಾಕ್ಷಿಗಳು ಸಹ ನ್ಯಾಯಾಲಯಕ್ಕೆ ಬಂದು ಯಾರ್ದು ಭಯ ಇಲ್ಲದೆ ಸಾಕ್ಷಿ ಹೇಳುವಂತ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಿದ್ರೆ ಮಾತ್ರ ನೇಹಾಳಿಗೆ ನ್ಯಾಯ ಸಿಗುತ್ತೆ. ಅದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಆಯ್ತು, ಈಗ ನೀವು ಕರೆಕ್ಟ್ ಹೇಳಿದ್ರಿ ಮೇಡಮ್, ಆ ವಾತಾವರಣ ನಿರ್ಮಾಣ ಮಾಡ್ಬೇಕಂತ ಹೇಳ್ತಾ ಇದ್ದೀರಲ್ಲ. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರೇ ಅದು ವೈಯಕ್ತಿಕ ಅನ್ನುವಂತ ಒಂದು ಹೇಳಿಕೆ ಕೊಟ್ಟ ಮೇಲೆ ಈ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ತಾವೇನ್ ನಿರೀಕ್ಷಿಸ್ತೀರಿ? ಇದಕ್ಕೆ ಏನ್ ಹೇಳ್ತೀರಿ? ಅದನ್ನ ನೋಡಿ, ಅದನ್ನ ನೀವು ಅವ್ರಿಗೆ ಕೇಳ್ಬೇಕು. ನಾನು ಆಯೋಗದ ಅಧ್ಯಕ್ಷೆಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಗೆ ಕೇಳ್ತಾ ಇರೋದು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಒಂದು ಪ್ರಕರಣ ಆದ ತಕ್ಷಣ ಪೊಲೀಸರು ತನಿಖೆ ಮಾಡ್ತಾರ ಅಂತ ಹೇಳ್ಬೇಕಾ, ಅಥವಾ ಇದು ವೈಯಕ್ತಿಕ ಕಾರಣಕ್ಕಾಗಿ ಆಗಿದ್ದು ಅಂತ ಇವರೇ ಜಡ್ಜ್ಮೆಂಟ್ ಕೊಟ್ರಲ್ಲ, ಅದಕ್ಕೆ ಏನ್ ಹೇಳ್ತೀರಿ ನೀವು? ನೋಡಿ, ನಾನು ಒಂದ್ ನಿಮಿಷ ನೀವು ನನ್ನನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಕೂಡಿಸ್ಬಿಟ್ಟು ಪ್ರಶ್ನೆ ಮಾಡ್ದಂಗಿದೆ. ನಾನು ಹೇಳೋದ್ ಇಷ್ಟೇ, ಎಲ್ಲರಿಗೂ ಅಷ್ಟೇ, ಅದು ಮುಖ್ಯಮಂತ್ರಿಗಳಾಗಿರ್ಲಿ, ಗೃಹ ಮಂತ್ರಿಗಳಾಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಪೊಲೀಸ್ ಇರ್ಲಿ, ಪ್ರತಿಯೊಬ್ರು ಇಂಥ ಒಂದು ಕೇಸ್ ನಡೆದಾಗ ಸೂಕ್ಷ್ಮತೆಯನ್ನ ಗ್ರಹಿಸ್ಕೋಬೇಕು. ಅವರ ಭಾವನೆಗಳಿಗೆ ಗೌರವವನ್ನ ಕೊಡಬೇಕು. ಆ ಪ್ರಕರಣದಲ್ಲಿ
ತನಿಖೆ ಆಗೋ ತನ ಯಾವುದು ಈ ತರ ಅವ್ರ ಮನೆಯವರಿಗೆ ನೋವು ಆಗೋ ತರ ಯಾರೂ ಮಾತಾಡಬಾರ್ದು. ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನೇಹಾ ತಂದೆ ತಾಯಿ ಒಂದೇ ಆಗ್ರಹ, ನೇಹಾಳ ಸಾವೇ ಕೊನೆಯಾಗಲಿ ಮತ್ತೆ ಯಾವ ಮಕ್ಕಳಿಗೆ ಆಗ್ಬಾರ್ದು ಅಂತ ಕಾನೂನು ತರಲಿ ಸರ್ಕಾರ. ಖಂಡಿತ ಸಿ ಕಾನೂನು ನಿಮಗ್ ಗೊತ್ತಿರೋ ಹಾಗೆ ಕಾನೂನು ನಿರ್ಭಯ ಕೇಸ್ ಆದ್ಮೇಲೆ ಬಹಳ ಕಠಿಣವಾಗಿ ಕಾನೂನುಗಳಾಗಿದೆ. ಸೊ ಆ ಕಾನೂನಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಆ ಸಾಕ್ಷಿಗಳನ್ನ ನಾವು ಎವಿಡೆನ್ಸ್ ಗಳನ್ನ ಅದನ್ನ ಒಂದಕ್ಕೊಂದು ಜೋಡಿಸಿ ಅದು ಕರೆಕ್ಟ್ ಆಗಿ ನಾವು ಅಲ್ಲಿ ನ್ಯಾಯಾಲಯಕ್ಕೆ ತಗೊಂಡೋಗಿ ಅವನಿಗೆ ಅಂದ್ರೆ ಹೇಗೆ ಪೋಕ್ಸೋ ಕೇಸಲ್ಲಿ ಮಕ್ಕಳಿಗೆ ಹೇಗೆ ಫಾಸ್ಟ್ ಟ್ರಯಲ್ ಕೋರ್ಟ್ ಇದೆ, ಅದೇ ತರ ಮಹಿಳೆಯರಿಗೂ ಸಹ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸಹ ನಿರ್ಮಾಣ ಮಾಡ್ಬೇಕು ಅನ್ನೋದು ನನ್ನ ಒಂದು ಮನವಿ ಸರ್ಕಾರಕ್ಕೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ನೋಡಿ ಅತ್ಯಾಚಾರ ಮತ್ತೆ ಕೊಲೆಗಳಲ್ಲಿ ವರ್ಷಾನುಗಟ್ಲೆ ತಗೊಂಡು ಎವಿಡೆನ್ಸಸ್ ಎಲ್ಲ ಹೊರಟೋಗ್ಬಿಡತ್ತೆ. ಕಡೆಗೆ ಎಷ್ಟೋ ಕೇಸ್ಗಳಲ್ಲಿ ನ್ಯಾಯನೇ ಸಿಗೋದಿಲ್ಲ. ಸರ್ಕಾರಕ್ಕೆ ಈ ಸಂಪೂರ್ಣ ಕೇವಲ ಮನವಿ ಅಥವಾ ನೀವೇನು ಲೆಟರ್ ಗಿಟರ್ ಬರೀತೀರಾ ಮಹಿಳಾ ಆಯೋಗ? ಅಯ್ಯೋ, ಮನವಿ ಅಂದ್ರೆ ಏನು, ಮಹಿಳಾ ಆಯೋಗದಿಂದ ಅಫಿಷಿಯಲಿ ಹೋಗತ್ತೆ, ಮಾಡ್ಲೇಬೇಕು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗಿನ ಒಂದು ಏನು ಬೆಳೀತಾ ಇರುವಂತ ಈ ಕ್ರೈಮ್ ನಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ಅತ್ಯಾಚಾರ ಮತ್ತು ಮಹಿಳೆಯರಿಗೆ ಆಗ್ತಾ ಇರುವಂತ ಕೊಲೆಗಳು ಏನ್ ಪೋಕ್ಸೋ ಆಗಿದೆ ಅದೇ ತರನೇ ಫಾಸ್ಟ್ ಟ್ರಯಲ್ ಕೋರ್ಟ್ ಅವ್ರಿಗೂ ಆಗ್ಬೇಕು. ತ್ವರಿತಗತಿಯಲ್ಲಿ ನ್ಯಾಯ ಸಿಕ್ಕಿದಾಗ ಮಾತ್ರನೇ ಎಲ್ರಿಗೂ ಒಂದು ಎಚ್ಚರಿಕೆ ಸಹ ಬರುತ್ತೆ. ಇಲ್ಲ ಅಂದ್ರೆ ಈ ಕೇಸ್ನ ಆಲ್ರೆಡಿ ಸ್ವಲ್ಪ ಟೈಮ್ ಆದ್ರೆ ಎಲ್ಲ ಮರ್ತು ಹೋಗ್ಬಿಡ್ತಾರೆ. ಅದು ಹಾಗೆ ಆಗ್ಬಾರ್ದು. ಮರ್ತ್ರು ಮತ್ತೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಇದು ನೀವು ಜಸ್ಟ್ ಒಂದು 2 days ಬಿಫೋರ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಒಂದು ರಿಪೋರ್ಟ್ ಕೊಟ್ಟಿದೆ. ಅದ್ರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಕ್ರೈಮ್ಸ್ 10 ವರ್ಷಗಳ ಹೇಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ. ಇಡೀ ದೇಶದಲ್ಲಿ 1 ಗಂಟೆಯಲ್ಲಿ 78 ಹೆಣ್ಮಕ್ಳು ಕೊಲೆ ಆಗ್ತಾರೆ. 1 ಗಂಟೆಯಲ್ಲಿ 1200ಗಿಂತ ಹೆಚ್ಚು ದೌರ್ಜನ್ಯಗಳು ನಡೆಯುತ್ತೆ. 38% ಗಂಡಂದಿರು ದಿನ ಹೆಂಡತಿಯರನ್ನ ಹೊಡಿತಾರೆ. ಆಯೋಗದ ಅಧ್ಯಕ್ಷೆಯಾಗಿ ನನಗೆ ಗೊತ್ತಿದೆ ಇದು. ಆಮೇಲೆ ಪೊಲೀಸರು ಸಹ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಡಕ್ ಹೋದಾಗ ಬಹಳ ಸೂಕ್ಷ್ಮತೆಯಿಂದ ನಡ್ಕೋಬೇಕು. ಎಷ್ಟೋ ಕೇಸ್ಗಳು ಆಯೋಗಕ್ಕೆ ಬರುತ್ತೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ಸ್ಪಂದಿಸದೆ ಅವ್ರು ಆಯೋಗಕ್ಕೆ ಬರ್ತಾರೆ. ನಾನು ಆಯೋಗದಿಂದ ಮತ್ತೆ ಫೋನ್ ಕಾಲ್ ಮಾಡಿ ಅವರಿಗೆ ಮತ್ತೆ ಮಾಡಿದಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಸೊ ಇದು ಒಂದು ಸರ್ಕಲ್. ಇದು ಪೊಲೀಸು, ಸರ್ಕಾರ, ಸಮಾಜ, ಮಾಧ್ಯಮ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗೆ ಮಾತ್ರ, ಯಾವುದೇ ಸ್ವಾರ್ಥ, ಯಾವುದೇ ಲಾಭ, ಯಾವುದೇ ರಾಜಕಾರಣ ಇಲ್ಲದೆ ಎಲ್ಲರೂ ಮಾಡಿದಾಗ ಮಾತ್ರ ನಿಮ್ಮ ಮನೆ ಮಗಳಿಗೆ ನ್ಯಾಯ ಕೊಡಕ್ ಸಾಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.